ಬೆಂಗಳೂರು ನಿಮಗೆ ಇಂಚಿಂಚು ಗೊತ್ತು, ಆಳ ಅಗಲ ಉದ್ದ ಎಲ್ಲ ಗೊತ್ತು. ಆದರೆ ಈ ಲೋಕಸಭಾ ಚುನಾವಣೆ ಅಂತ ಬಂದಾಗಲೂ ಕೂಡ ನೀವು ಇಷ್ಟು ಪ್ರಬಲವಾಗಿರುವಾಗ ಯಾಕೆ ಭಾರತೀಯ ಜನತಾ ಪಕ್ಷದ ಪಾಲಾಗ್ತಾ ಇದೆ ಓಟ್ಸು ಅಂತ ಯೋಚನೆ ಮಾಡಿದಾಗ ಏನು ಸರ್ ಉತ್ತರ ಏನದಕ್ಕೆ? ಜನ ಏನಾಗುತ್ತೆ, ಯಾರು ಕೆಲಸ ಮಾಡಿದ್ದಾರೆ, ಯಾವ ಪಕ್ಷ ಕೆಲಸ ಮಾಡಿದೆ ಅಂತ ಓಟ್ ಹಾಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಬೇಕು ಬೆಂಗಳೂರಲ್ಲಿ. ಆದರೆ ಮನಸ್ಥಿತಿ ಬದಲಾಗಿದೆ ಜನರದು. ಏನಾಗಿದೆ, BJP RSS ಎಲ್ಲ ಜನರ ಮೈಂಡ್ ಗೇಮ್ ಎಲ್ಲ ಹಿಂದುತ್ವ, ಈ ಥರ ರಾಮನ ದೇವಸ್ಥಾನ ಕಟ್ತೀವಿ, ಧರ್ಮ, ದೇವರು, ಈ ಥರ ಜನಕ್ಕೆ ಮತ್ತು ಮುಸ್ಲಿಮ್ಸ್ನ ಹೆಚ್ಚು ಒತ್ತು ಕೊಡ್ತಾರೆ ಕಾಂಗ್ರೆಸ್ನವರು ಅಂತ ನಾವೆಲ್ಲರೂ ಸಮಾನವಾಗಿ ನೋಡ್ತೀವಿ. ಸುಳ್ಳ ಸರ್? ಮುಸ್ಲಿಂ ಅಪೀಸ್ಮೆಂಟ್ ಇಲ್ಲ, ನಮಗೆ ಕಾಂಗ್ರೆಸ್ ಪಕ್ಷ, ನಾವು ನಮಗೆ ಹಿಂದೂಗಳು ಎಷ್ಟು ಆದ್ಯತೆ ನಾವು ಕೊಡ್ತೀವಿ, ಕ್ರಿಶ್ಚಿಯನ್ಸ್ ಎಷ್ಟು ಆದ್ಯತೆ ಕೊಡ್ತೀವಿ, ಅಷ್ಟೇ ಇತರ ಜಾತಿಯವ್ರಿಗೂ ಕೂಡ ಮುಸ್ಲಿಮ್ಸ್ಗೂ ಕೊಡ್ತೀವಿ ಅಷ್ಟೇ. ಇವರು ಓಟ್ಗೋಸ್ಕರ ಈ ರೀತಿ ಅಪಪ್ರಚಾರ ಮಾಡ್ತಾರೆ. ಈಗ 2023 ಚುನಾವಣೆಗೆ ಮುಂಚೆ ಅದೇನೋ ಹಿಜಾಬ್ ಅಂತಂದ್ರು, ಜಟ್ಕಾ ಕಟ್ಟಂದ್ರು, ಅವ್ರು ಅಲ್ಲಿ ವ್ಯಾಪಾರ ಮಾಡೋದು, ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂದರು. ಆದರೂ ಕೂಡ ಅವ್ರಿಗೇನು ಮನ್ನಣೆ ಸಿಗಲಿಲ್ಲ. ಅಲ್ಲ, ಕಾಂಗ್ರೆಸ್ ಅದನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಲ್ಲ ಸರ್ ಆ ಇಶ್ಯೂಸ್ಗಳನ್ನು. ಯಾವುದನ್ನ ಅಂದರೆ ಈಗ ನೀವೇನು ಹೇಳಿದ್ರಲ್ಲ, ಹಿಜಾಬು, ಜಟ್ಕಾ ಕಟ್ಟು, ಹಲಾಲು ಅನ್ನೋದನ್ನು, ಕಾಂಗ್ರೆಸ್ಗೂ ಕೂಡ ಅದು ವರಾನೂ ಆಗಿದೆಯಲ್ಲ ಚುನಾವಣಾ ದೃಷ್ಟಿಯಿಂದ? ಇಲ್ಲ, ಆ ಥರ ಈಗ ಸಂವಿಧಾನದಲ್ಲಿ ಎಲ್ಲರೂ ಸಮಾನತೆ ಇದೆ ಅಲ್ವಾ, ಅದನ್ನು ಅರ್ಥಕೋಬೇಕು BJP ಅವರು. ಅದೇ ಅವ್ರೇನಾಗಿದೆ, ಕೆಲಸ ಮಾಡಿಲ್ಲ, ದೇಶದಲ್ಲೂ BJP ಏನು ಒಳ್ಳೆಯ ಹೆಸರೇನಿರಲಿಲ್ಲ, ಈ ರೀತಿ ಮತ ಬೇಕಲ್ಲ, ಮತ ಇದನ್ನು ಡೈವರ್ಟ್ ಮಾಡೋದಕ್ಕೆ ಇದೆಲ್ಲ ಕೂಡ ತಂದರು. ಅಂದರೆ ಮೈಂಡ್ ಗೇಮ್ ಅಂತ ಹೇಳಿದ್ರಿ, ಮಾಡಿದ್ದಾರೆ. ಅಂದರೆ ಈ ಮೈಂಡ್ ಗೇಮ್ ಅನ್ನುವ ಯುದ್ಧದಲ್ಲಿ ಕಾಂಗ್ರೆಸ್ ಸಾಮರ್ಥ್ಯ ಇಲ್ವಾ ಸರ್? 2014ರಲ್ಲಿ ಎರಡು ಭಾಳ ಪ್ರಮುಖವಾಗಿ ಇದಾಯಿತು, ಕಲ್ಲಿದ್ದಲ್ದು, ಆಮೇಲೆ 2Gದು ವ್ಯಾಪಕವಾಗಿ ಪ್ರಚಾರ ಮಾಡಿದ್ರು, ಅಪಪ್ರಚಾರ ಮಾಡಿದ್ರು. ಮಾಧ್ಯಮದಲ್ಲೂ ಕೂಡ ಏನು ಬೆಳಿಗ್ಗೆ ಇದ್ದರೆ ಅದೇ ಬರೋದು. ಆಮೇಲೆ ಅವ್ರದ್ದೇ ಸರ್ಕಾರ ಬಂತು, ಎಲ್ಲ ಎನ್ಕ್ವೈರಿ ಆಯಿತು, 2Gನಲ್ಲೂ ಏನೂ ಇಲ್ಲ, ಕಲ್ಲಿದ್ದಲಲ್ಲೂ ಏನೂ ಇಲ್ಲ. ಇದೇ ಮೈಂಡ್ ಗೇಮ್ ಅಂತ ಹೇಳೋದು. ಸೂಜಿಯಷ್ಟು ಲೋಪದೋಷ ಇಲ್ಲ 2Gಯಲ್ಲಿ. ಇದನ್ನೇನು ಮಾಡಿದ್ರು, ಅದನ್ನು ಅವರು ಎನ್ಕ್ಯಾಶ್ ಮಾಡಿ ಸರ್, ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತಲ್ಲ ಸರ್. ಮೈಂಡ್ ಗೇಮ್ ಅಂತ ಕಾಲಚಕ್ರ ತಿರುಗ್ತಾ ಇರುತ್ತಲ್ಲ. ಇವತ್ತು BJP ಮೇಲಿದ್ದಾರೆ, ಇವತ್ತಲ್ಲ ನಾಳೆ ಬರಲೇಬೇಕು. ಅಂದರೆ ಯಾರು ಸರ್ ನೆಕ್ಸ್ಟ್? ರಾಹುಲ್ ಗಾಂಧಿ ರಾಹುಲ್ ಅವ್ರು ಕೇವಲ ಲೀಡರ್ ಆಗೇ ಇರ್ತಾರ? ಪ್ರಧಾನಮಂತ್ರಿನೂ ಆಗ್ತಾರೆ. ಆ ಸಮಯ ಹತ್ರ ಬಂದಿದೆ ಅಂತ ನಿಮ್ಗೆ ಅನ್ಸುತ್ತೆ? ಜನರ ಬಗ್ಗೆ ಕಾಳಜಿ ಇದೆ, ಕಮಿಟ್ಮೆಂಟ್ ಇದೆ, ಆಗ್ತಾರೆ. ಕಾಂಗ್ರೆಸ್ ಏನು ಸರಿಪಡಿಸ್ಕೊಳ್ಬೇಕು? ಯಾವ ವೈಫಲ್ಯಗಳಿಂದ, ಲೋಪದೋಷಗಳಿಂದ ಇಷ್ಟು ಹೀನಾಯವಾಗಿ ದೇಶದಲ್ಲಿ ಸೋತಿದೆ? ಈಗ ಜನ, ಈಗ ನಾವು ಆಗಲೇ ನೀವು ಬೆಂಗಳೂರು ವಿಚಾರ ಹೇಳಿದ್ರಿ, ಜನ ಬೆಂಗಳೂರಿಗೆ ಕೆಂಗಲ್ ಹನುಮಂತವರಿಂದ ಹಿಡಿದು ಕೆ.ಸಿ. ರೆಡ್ಡಿ ಅವರು ಕೇಂದ್ರದ ಮಂತ್ರಿಗಳಾದ, ಈಗ ಇರ್ತಕ್ಕಂಥ ಎಲ್ಲ ಪಬ್ಲಿಕ್ ಸೆಕ್ಟರ್ಸು ತಂದವರು ಅವರೇ. ಲಕ್ಷಗಟ್ಟಲೆ ಜನ ಕೆಲಸಕ್ಕೆ ಉದ್ಯೋಗ ಸಿಕ್ಕಿತ್ತು. ಆಮೇಲೆ SM ಕೃಷ್ಣ ಅವರು ಸ್ವಚ್ಛ ಬೆಂಗಳೂರು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು, ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ CMCಗಳು TMCಗಳಿಗೆ ಕುಡಿಯೋರಿಗೆ ಕೊಟ್ಟಿದ್ದು, ಸ್ಯಾನಿಟರಿ ಕೊಟ್ಟಿದ್ದು, ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದು. ವೀರಪ್ಪ ಮೊಯ್ಲಿ ಅವರು ITPL ತಂದಿದ್ದು, ಆಮೇಲೆ CET ತಂದಿದ್ದು, ದೇವರಾಜ ಅರಸರು ಕುಡಿಯೋ ನೀರು ತಂದಿದ್ದು, ಸಿದ್ದರಾಮಯ್ಯವರು ಅತಿ ಹೆಚ್ಚು ಹಣವನ್ನು ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದು. ಈಗ ಶಿವಕುಮಾರ್ ಅವರು ಕೂಡ ಈ ಟನೆಲ್ ರೋಡು ಅದು ಇದು ಏನು ತಂದಿದ್ದು, ಮತ್ತು ಇದು ರಿಂಗ್ ರೋಡು, ಮೆಟ್ರೋ, ಆಮೇಲೆ ಏರ್ಪೋರ್ಟು ಎಲ್ಲ ನಾವೇ ಮಾಡಿರೋದು. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಜನ ನಮ್ಗೆ ಓಟ್ ಹಾಕಬೇಕು.